ಶ್ರೀ ಗುರುಭ್ಯೋ ನಮಃ. ವರವಿಕ್ಷೇತ್ರವಾಸಾಯ ಆಮ್ಲತೀರ್ಥವಿಹಾರಿಣೆ ಆತ್ಮಲಿಂಗಸ್ವರೂಪಾಯ ಶ್ರೀಮೌನೀಶ್ವರಾಯ ನಮಃ. ಜಗದ್ಗುರು ಮೌನೀಶ್ವರನನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ನರಗುಂದ ಮಹಾನಗರದ ಮಹಾತಪೋತಾಣ ಪುಣ್ಯಾರಣ್ಯ ಪತ್ರಿವನ ಮಠದ ಗುರುದ್ವಯರ ಪುಣ್ಯ ಸ್ಮರಣೋತ್ಸವ ಹಾಗೂ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಗುರುಸಿದ್ಧ ವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವದ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ಅಡಿಧಾವರಿಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಸಿದ್ಧವೀರ ಡಾಕ್ಟರ್ ಶಟಸ್ಥಲ ಬ್ರಹ್ಮ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಕೂಡ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಸಂಗೀತ ಕಲಾ ಬಳಗವೇ, ತಾಯಂದಿರೇ, ಶರಣ ಬಂಧುಗಳೇ, ಸಭಾ ಸಂಚಾಲಕರೇ, ದಾನಿಗಳೇ, ಸೇವಾಧಾರಿಗಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಪರಮಾತ್ಮನಿಗೆ ಅನಂತ ಶರಣು ಶರಣಾರ್ಥಿ. ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಿಮ್ಮೆಲ್ಲ ಪೂಜ್ಯರು ಮಾಡ್ತಾ ಇದ್ದಾರೆ. ಇಂತಹ ಒಂದು ದಿನಮಾನದೊಳಗೆ ಈ ಒಂದು ಕಾರ್ಯಕ್ರಮವನ್ನು ನೋಡಿದರೆ ಶ್ರೀಗಳು ಸಮಾಜದ ಅಭಿವೃದ್ಧಿಗಾಗಿ ಸಮಾಜಕ್ಕೆ ಅತ್ಯಂತ ಉನ್ನತವಾದಂಥ ಕೊಡುಗೆಯನ್ನು ಈ ಒಂದು ಪತ್ರಿವನ ಮಠ ಮಾಡ್ತಾ ಇದೆ ಅಂತಂದು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂತಂದ್ರೆ ಇದನ್ನೆಲ್ಲ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಒಂದು ಮಾತು ನೆನಪಿಗೆ ಬರ್ತದೆ. ಗಂಗೆ ಒಂದು ದಿನ ಬತ್ತಬಹುದು, ಭದ್ರೆ ಒಂದು ದಿನ ಬತ್ತಬಹುದು, ತುಂಗೆ ಒಂದು ದಿನ ಬತ್ತಿರಬಹುದು, ಆದರೆ ನಮ್ಮ ಈ ಒಂದು ಪತ್ರಿವನ ಮಠದ ಸದ್ಭಕ್ತರ ಭಕ್ತಿ ಮಾತ್ರ ಎಂದಿಗೂ ಬತ್ತುವುದಿಲ್ಲ ಅಂತ ಹೆಮ್ಮೆಯಿಂದ ನಾವು ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮನ ಅದಕ್ಕೆ ಸಾಕ್ಷಿಯಾಗೈತಿ. ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಬಹಳ ಮುಖ್ಯ ಆಗೈತಿ. ತಾವು ಕೂಡ ಅಷ್ಟೇ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ. ಅದಕ್ಕೆ ಅಪ್ಪ ಅವರಾಗಲೇ ಹೇಳಿದ್ರಲ್ಲ, ಅಕ್ಕ ಮಹಾದೇವರ ವಚನವನ್ನು, ಮರವಿದ್ದು ಫಲವೇನೋ ನೆರಳ ಇಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಅಂತ ಈ ರೀತಿಯಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಅದೇ ರೀತಿಯಾಗಿ ಒಬ್ಬ ಸಂತ ಒಂದು ಕಡೆ ಹೇಳ್ತಾನ, ಹಸಿವೆ ಇಲ್ಲದಿದ್ದರೆ ಭೋಜನ ವ್ಯರ್ಥ, ಉಪಯೋಗಿಸದಿದ್ದರೆ ಧನ ವ್ಯರ್ಥ. ನಮ್ಮ ಈ ಒಂದು ಸಮಸ್ತ ಜೀವನದಲ್ಲಿ ಆ ಪರಮಾತ್ಮನನ್ನು ಅರಿಯದಿದ್ದರೆ ನಾವು ಈ ಜೀವನ ವ್ಯರ್ಥ ಅಂತ ಒಬ್ಬ ಸಂತ ಹೇಳ್ತಾನೆ. ಇಂತಹ ಒಂದು ನಾವು ಈ ಮಾನವ ಜನ್ಮಕ್ಕೆ ಬಂದೀವೆಂದಮೇಲೆ ನಮ್ಮ ಈ ಒಂದು ಮಾನವ ಜನ್ಮದಿಂದ ಏನಾದರೂ ಸಮಾಜಕ್ಕೆ ಉಪಯೋಗ ಆಗಬೇಕು. ಇಲ್ಲ ಅಂದರೆ ನಾವು ಪಶು ಪಕ್ಷಿಗಳ ಸಮಾನ ಆಗ್ತೀವಿ ಅಂತ.
ಅದಕ್ಕೆ ಆ ರೀತಿಯಾಗಿ ನಮ್ಮ ಜನ್ಮ ಯಾಕೆ ಪಶು ಪಕ್ಷಿಗಳು ನಮ್ಮ ಹಾಗೆ ಅವು ಬದುಕ್ತವೆ, ಆದರೆ ಅವುಗಳಿಗೆ ಅರಿವು ಅನ್ನೋದಿಲ್ಲ. ಈ ಮನುಷ್ಯ ಜನ್ಮಕ್ಕೆ ಅರಿವು ಅನ್ನೋದನ್ನು ಆ ಭಗವಂತ ನೀಡಿದ್ದಾನೆ. ಅದಕ್ಕೆ ಅಂತಹ ಅರಿವನ್ನು ನಾವು ಇಟ್ಕೊಂಡು ಬಂದೀವಿ ಅಂದಮೇಲೆ ನಮ್ಮ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕು. ಅಂದಾಗ ಈ ಒಂದು ಮನುಷ್ಯ ಜನ್ಮಕ್ಕೆ ಮೋಕ್ಷ ಅನ್ನೋದು ದೊರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂಥ ಮೋಕ್ಷ ದೊರೆಯದೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವ ಹಾಗೆ ನಾವು ಮತ್ತೆ ಹುಟ್ಟಿ ಮತ್ತೆ ಸಾಯಬೇಕಾಗ್ತದೆ. ಅದಕ್ಕೆ ಅಂತಹ ಒಂದು ನಾವು ಕೆಲಸಕ್ಕೆ ಹೋಗ್ಲಾರ್ದಂಗೆ ಮತ್ತೆ ನಾವು ಇದೇ ಜನ್ಮವನ್ನು ನಾವು ಕಡೆ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಮಾನವ ಜನ್ಮ ಅನ್ನೋದನ್ನೇ ಕಡೆ ಮಾಡ್ಕೊಳ್ಬೇಕು ಅಂತಂದು. ಇಲ್ಲೇ ನಾವು ಮೋಕ್ಷವನ್ನು ಪಡ್ಕೊಂಡು ನಾವು ಮತ್ತೆ ಮರುಕಳಿಸ್ಲಾರ್ದಂಗೆ ನೋಡ್ಕೊಳ್ಬೇಕಂತ. ಅದಕ್ಕೆ ಏನಪ್ಪ ಅಂದ್ರೆ ಇಂತಹ ಒಂದು ಕಾರ್ಯಕ್ರಮದೊಳಗೆ ಭಾಗಿಗಳಾದ್ರೆ ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸ್ಕೊಳ್ಬಹುದು. ಅದಕ್ಕೆ ಒಮ್ಮೆ ಈ ಜೀವನ ಅಂದರೆ ಏನು ಅಂಥೇಳಿ ಒಮ್ಮೆ ರಾಮಕೃಷ್ಣ ಪರಮಹಂಸರು ತಮ್ಮ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದೊಳಗೆ ಒಬ್ಬ ಶಿಷ್ಯನಿಗೆ ಕೇಳ್ತಾರೆ ಜೀವನ ಅಂದ್ರೇನು ಅಂಥೇಳಿ. ಅವಾಗ ಆ ಶಿಷ್ಯ ಎದ್ದು ಹೇಳ್ತಾನೆ, ಜೀವನ ಅಂದರೆ ತಿನ್ನೋದು ಕುಡಿಯೋದು ಮಸ್ತ್ ಮಜಾ ಮಾಡೋದು ನಿದ್ದೆ ಮಾಡೋದು ಒಂದಿನ ಸತ್ತು ಹೋಗೋದು ಅಂತ ಹೇಳ್ತಾನವ. ಅವಾಗ ಪರಮಹಂಸರು ಅವನ ಮಾತನ್ನು ಕೇಳಿ ನಗ್ತಾಡ್ತಾರೆ. ನಗೆಯಾಡಿ, ಹುಚ್ಚಪ್ಪ ಜೀವನ ಅಂದರೆ ಹಂಗಲ್ಲದು, ಈ ಜೀವನಕ್ಕೆ ಬಂದೀವಿ ಅಂದಮೇಲೆ ಕೇವಲ ಬರೀ ಈ ಥರ ಮಜಾದ ಒಂದು ಇದರೊಳಗೆ ಜೀವನ ಕಳೆದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಇದಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಇದಕ್ಕೆ ಒಂದು ಅರ್ಥವನ್ನು ನಾವು ಪಡ್ಕೊಳ್ಬೇಕು. ಅಂದಾಗ ಮಾತ್ರ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ಶರಣ ಹಾವಿನಾಳ ಕಲ್ಲಯ್ಯ ಒಂದು ಕಡೆ ಹೇಳ್ತಾನ, ಹಗಲು ಹಸಿವಿಗೆ ಕುದಿದು ಇರುಳು ನಿದ್ರೆಗೆ ಕುದಿದು ಉಳಿದ ಹೊತ್ತೆಲ್ಲ ಅಸನ ವ್ಯಸನಕ್ಕೆ ಕಳೆದು ನಿಮ್ಮ ನರಿಯದ ಪಾಪಿ ನಾನಯ್ಯ ಅಂತ ಹೇಳ್ತಾನ. ಅಂದರೆ ಈ ಒಂದು ಜೀವನದಲ್ಲಿ ಹಗಲು ಬರೀ ಹಸಿವಿಗೆ, ರಾತ್ರಿ ಬರೀ ನಿದ್ರೆಗೆ, ಉಳಿದ ಎಲ್ಲ ಟೈಮನ್ನು ಕೇವಲ ನಮ್ಮ ಅಸನ ವ್ಯಸನಕ್ಕೆ ಕಳೆದು ನಮ್ಮ ಈ ಒಂದು ಸಮಯವನ್ನು ಹಾಳು ಮಾಡಿಕೊಂಡು ಪರಮಾತ್ಮ ನಿಮ್ಮನ್ನು ಅರಿಯದೇ ನಮ್ಮ ಜೀವನವನ್ನು ನಾನು ಹಾಳು ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಅಂತಹ ಒಂದು ಸಮಯ ಇದು ಮತ್ತೆ ನಮಗೆ ಈ ಸಮಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂಥ ಸಮಯ ಸಿಕ್ಕಾಗ ಈ ಒಂದು ಜನ್ಮಕ್ಕೆ ಬಂದೀವಿ ಅಂದಮೇಲೆ ಇಂತಹ ಒಂದು ಮಹತ್ ಕಾರ್ಯದೊಳಗೆ ನಾವು ಭಾಗಿಗಳಾಗಿ ನಮ್ಮ ಈ ಒಂದು ದಾನವನ್ನು ಮಾಡಿದ್ದೇ ಆದ್ರೆ ಅದರಿಂದ ಪುಣ್ಯದ ನಮಗೆ ಫಲ ಪ್ರಾಪ್ತಿ ಆಗೇ ಆಗ್ತದೆ. ಅದಕ್ಕೆ ಹೇಳ್ತಾರ, ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ. ಅಂದ್ರೆ ಈ ಒಂದು ಶರೀರ ಅನ್ನೋದು ಯಾವತ್ತೂ ಶಾಶ್ವತ ಆದಂಥದ್ದಲ್ಲ, ಅನಿತ್ಯವಾದಂಥದ್ದು, ಅಶಾಶ್ವತವಾದಂಥ. ಅದಕ್ಕೆ ಇದು ಯಾವಾಗ ಹೋಗ್ತೈತೋ ಹೇಳೋಕ್ಕಾಗಲ್ಲ, ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಅಂತ ಹೇಳ್ತಾರೆ. ಅದಕ್ಕೆ ಅಂಥದ್ರೊಳಗೆ ಹೋಗುವುದರೊಳಗಾಗಿ ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ. ಧರ್ಮ ಸಂಗ್ರಹವನ್ನು ಮಾಡಿದರೆ ಅದು ಮಾತ್ರ ನಿನ್ನ ಹಿಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಕರ್ತವ್ಯವನ್ನು ನಾವು ಮಾಡಿದ್ದೇ ಆದ್ರೆ ನಮ್ಮ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೋದು. ಒಂದೇ ಒಂದು ಉದಾಹರಣೆನ ಹೇಳಿ ನಾನು ಮುಗಿಸ್ತೇನೆ. ಹೀಗೆ ಒಂದು ನದಿಯ ದಂಡೆಯಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಒಂದು ತನ್ನ ಮನೆಯನ್ನು ಕಟ್ಟಿದ್ದ. ಅಂಥ ಒಂದು ಸಂದರ್ಭದೊಳಗೆ ಯಾರೋ ಕಿಡಿಗೇಡಿಗಳು ಬಂದು ಆ ಮನೆಗೆ ಬೆಂಕಿಯನ್ನು ಹಚ್ಚಿದ್ರಂತ. ಬೆಂಕಿ ಹಚ್ಚಿದಂಥ ಸಂದರ್ಭದೊಳಗೆ ಶ್ರೀಮಂತನ ಮನೆಯಾದ್ದರಿಂದ ಎಲ್ಲರೂ ಇಡೀ ಊರು ಬಂದು ಆ ಒಂದು ನದಿಯ ನೀರನ್ನು ತಗೊಂಡು ಬಂದು ಆ ಮನೆಗೆ, ಆ ಬೆಂಕಿ ಹತ್ತಿದಂಥ ಮನೆಗೆ ಆರಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಂಥ ಸಂದರ್ಭದೊಳಗೆ ಆ ನದಿ ದಂಡೆ ಮೇಲೆ ಒಂದು ಮರ ಇತ್ತು. ಆ ಮರದ ಒಂದು ಟೊಂಗೆ ಮೇಲೆ ಒಂದು ಗುಬ್ಬಿ ಇತ್ತು, ಸಣ್ಣ ಗುಬ್ಬಿ. ಅದು ಕೂಡ ಏನು ಮಾಡ್ತಿತ್ತಂದ್ರೆ ಆ ನೀರಿನೊಳಗೆ ಹೋಗಿ ತನ್ನ ಎರಡೂ ರೆಕ್ಕೆಗಳನ್ನು ನೀರೊಳಗೆ ಎದ್ದಿ ಬಂದು ಆ ಬಿಲ್ಡಿಂಗಿಂದ ಏನು ಬೆಂಕಿ ಎತ್ತಿ ಉರಿತಿತ್ತಲ್ಲ ಅದ್ರ ಮೇಲೆ ಬಂದು ತನ್ನ ರೆಕ್ಕೆಗಳನ್ನು ಬಡಿದು ಮತ್ತೆ ಹೋಗಿ ಮರದಲ್ಲಿ ಕೂತ್ಕೊಳ್ತಿತ್ತು. ಅವಾಗ ಹೀಗೆ ಮಾಡ್ತಾ ಇದ್ದದ್ದನ್ನು ಆ ಮರ ನೋಡ್ತು. ಮರ ನೋಡಿ ಆ ಗುಬ್ಬಿ ಕೇಳ್ತಂತ, ಅಲ್ಲೋ ನೀನಿರೋದು ಒಂದಿಷ್ಟು ಅದೆಯಾ, ಅದು ನೋಡಿದ್ರೆ ದೊಡ್ಡ ಪ್ರಮಾಣದೊಳಗೆ ಬೆಂಕಿ ಎತ್ತಿ ಉರಿಯಾಕತ್ತತಿ, ನಿನ್ನ ರೆಕ್ಕಿ ನೋಡಿದ್ರೆ ಒಂದಿಷ್ಟಿಷ್ಟದ, ಒಂದು 2 ಇಂಚ್ ಅದಾವು, ಅದರೊಳಗಿದ್ದ ನೀರನ್ನು ಒಯ್ದು ಹಾಕ್ತಿಲ್ಲ, ಅದು ಯಾವಾಗ ಆರಬೇಕದು ಅಂತ ಕೇಳಿದಾಗ ಅವಾಗ ಆ ಗುಬ್ಬಿ ಹೇಳ್ತಂತ, ನಾನು ಈಗ ಇದನ್ನು ಅರ್ಸಾಕತ್ತೀನಲ್ಲ, ಯಾಕಂತಂದ್ರೆ ಮುಂದೆ ಈ ಊರಿನೊಳಗೆ ಈ ಒಂದು ಬೆಂಕಿಯನ್ನು ಹಚ್ಚಿದವ್ರದ್ದು ಒಂದು ಲಿಸ್ಟ್ ಮಾಡ್ತಾರೆ, ಈ ಬೆಂಕಿಯನ್ನು ಆರಿಸಿದವ್ರದ್ದು ಒಂದು ಲಿಸ್ಟನ್ನು ಮಾಡಿ ಇತಿಹಾಸ ಬರೀತಾರೆ. ಆ ಒಂದು ಇತಿಹಾಸದ ಲಿಸ್ಟಿನೊಳಗೆ ಬೆಂಕಿಯನ್ನು
ಹಚ್ಚಿದವ್ರ ಲಿಸ್ಟ್ನೊಳಗೆ ನನ್ನ ಹೆಸರು ಬರಂಗಿಲ್ಲ, ಬೆಂಕಿಯನ್ನು ಆರಿಸಿದವರ ಲಿಸ್ಟ್ನೊಳಗೆ ನನ್ನ ಹೆಸರು ಬರ್ತೈತಲ್ಲ, ಆ ಒಂದು ಕಾರಣಕ್ಕಾಗಿ ನಾವೊಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂತಂದು ಆ ಗುಬ್ಬಿ ಹೇಳ್ತದಂತ. ಅದಕ್ಕೆ ಹೇಳ್ತಾರ ಕರ್ತವ್ಯೋ ಧರ್ಮ ಸಂಗ್ರಹ ಅಂತಂದು. ಅಂತಹ ಈ ಒಂದು ಮಾನವ ಜನ್ಮಕ್ಕೆ ನಾವು ಬಂದೀವಿ ಅಂದಮೇಲೆ ಇಂತಹ ಒಂದು ಕಾರ್ಯದೊಳಗೆ ತಾವು ಕೂಡ ಭಾಗಿಗಳಾಗಿದ್ದೀರಿ. ಇಂತಹ ಒಂದು ಆ ಪುಣ್ಯಾರಣ್ಯ ಪತ್ರಿವನ ಮಠದ ಮಹಾ ಗುರುಗಳ ಗುರುದ್ವಯರ ಪುಣ್ಯ ಸ್ಮರಣೋತ್ಸವದಲ್ಲಿ ಭಾಗಿಗಳಾಗಿದ್ದೀರಿ. ಆ ಒಂದು ಗುರುಸಿದ್ಧ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಈ ಒಂದು ಪುಣ್ಯ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಕೂಡ ಭಾಗಿಗಳಾಗಿ ತಮ್ಮೆಲ್ಲರ ಒಂದು ಸಹಕಾರ ಧನ ಧಾನ್ಯದಿಂದ ಇದೇ ರೀತಿ ನಿರಂತರವಾಗಿ ನಿಮ್ಮ ಸಹಕಾರ ಇರಲಿ ಅಂತ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಆ ಒಂದು ಗುರುಗಳ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಓಂ ತತ್ಸತ್. ಪರಮ ಪೂಜ್ಯ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಮೌನೇಶ್ವರ ಮಠ ವರವಯ್ಯ ಪೂಜ್ಯರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ತಾವೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಈಗ ಅವರಿಗೆ ಶ್ರೀಮಠದ ವತಿಯಿಂದ ಸನ್ಮಾನ ಮಾಡಿ ಪರಮ ಪೂಜ್ಯರು ಸನ್ಮಾನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು.